months it took for us to complete the study of the book of Genesis. ಆದಿಕಾಂಡ ಪುಸ್ತಕದ ಅಧ್ಯಯನವನ್ನ ಸಂಪೂರ್ಣವಾಗಿ ಪೂರ್ಣ ಮಾಡಲಿಕ್ಕೆ ನಮಗೆ 15 ತಿಂಗಳುಗಳು ತೆಗೆದುಕೊಂಡಿತು. Still I don't believe it was an extensive study. ಆದರೂ ಅದನ್ನ ನಾವು ಕೂಲಂಕುಷವಾಗಿ ಅಥವಾ ಆಳವಾದ ಅಧ್ಯಯನ ಮಾಡಿದ್ದೇವೆ ಎಂಬುದಾಗಿ ನನಗೆ ಅನಿಸುವುದಿಲ್ಲ. I hope it's been a blessing to you as it's been a blessing to me. ನನಗೆ ಯಾವ ರೀತಿ ಇದು ಆಶೀರ್ವಾದದಾಯಕವಾಗಿತ್ತು ಅದೇ ರೀತಿ ನಿಮಗೂ ಆಶೀರ್ವಾದದಾಯಕವಾಗಿತ್ತು ಎಂಬುದಾಗಿ ನಂಬುತ್ತೇನೆ. And it is a foundation book as we have mentioned many times. ನಾನು ಈಗಾಗಲೇ ಅನೇಕ ಬಾರಿ ನಿಮಗೆ ಹೇಳಿದ ಹಾಗೆ ಅದು ಒಂದು ಅಸ್ಥಿವಾರದ ರೀತಿಯಲ್ಲಿ ಸತ್ಯವೇದಕ್ಕೆ ಇರುವಂತಹ ಪುಸ್ತಕವಾಗಿದೆ. A good understanding of the book of Genesis will help you to understand the rest 65 books in the Bible. ಆದಿಕಾಂಡ ಪುಸ್ತಕದ ಒಂದು ಸರಿಯಾದಂತಹ ಅರ್ಥ ಅಥವಾ ಸರಿಯಾದ ಅಧ್ಯಯನ ನಮಗೆ ಉಳಿದ 65 ಪುಸ್ತಕಗಳನ್ನ ಸತ್ಯವೇದದ ಉಳಿದ 65 ಪುಸ್ತಕಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯಿಸುತ್ತದೆ. It is the book of beginnings. ಅದು ಪ್ರಾರಂಭದ ಪುಸ್ತಕವಾಗಿದೆ. Beginning means ಎಲ್ಲವೂ ಹೆಂಗೆ ಪ್ರಾರಂಭವಾಯಿತು. Okay, how the heaven and earth came into being. ಎಲ್ಲ ಹೇಗೆ ಪ್ರಾರಂಭವಾಯಿತು, ಭೂಮಿ ಆಕಾಶಗಳು ಹೇಗೆ ಉಂಟಾದವು, how man and woman were created, ಹೇಗೆ ಪುರುಷ ಮತ್ತು ಸ್ತ್ರೀ ಉಂಟು ಮಾಡಲ್ಪಟ್ಟರು, how the family came into being, ಕುಟುಂಬ ಹೇಗೆ ಸ್ಥಾಪಿಸಲ್ಪಟ್ಟಿತು ಅಥವಾ ಅಸ್ತಿತ್ವಕ್ಕೆ ಬಂತು, at the same time how the nations came into being, ಜನಾಂಗಗಳು, ಅದೇ ಸಂದರ್ಭದಲ್ಲಿ ಜನಾಂಗಗಳು ಹೇಗೆ ಅಸ್ತಿತ್ವಕ್ಕೆ ಬಂದವು, how the man-made culture came into being, ಹೇಗೆ ಮಾನವ ನಿರ್ಮಿತ ಸಂಸ್ಕೃತಿಗಳು ಅದು ಪ್ರಪಂಚದಲ್ಲಿ ಬಂತು. we see the beginning of sin on earth. ಭೂಮಿಯ ಮೇಲೆ ಪಾಪದ ಉತ್ಪತ್ತಿ ಪ್ರಾರಂಭ ಹೇಗಾಯಿತು ಎಂಬುದನ್ನು ನಾವು ನೋಡಿದೆವು. Why I say like that? Because sin actually started in heaven. ನಾನು ಹಾಗೆ ಯಾಕೆ ಹೇಳುತ್ತೇನೆ ಎಂದರೆ ನಿಜವಾಗಿ ಪಾಪವು ಮೊದಲು ಪ್ರಾರಂಭವಾದದ್ದು ಪರಲೋಕದಲ್ಲಿ. Isaiah 14 and Ezekiel 28 gives the description of the fall of Lucifer and the angels that followed him. ಯೆಶಾಯ 14 ಮತ್ತು ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯಗಳು ನಮಗೆ 28ನೇ ಅಧ್ಯಾಯಗಳು ನಮಗೆ ಲೂಸಿಫರನು ಪರಲೋಕದಲ್ಲಿ ಆತನಲ್ಲಿ ಹೇಗೆ ಪಾಪವು ಉತ್ಪತ್ತಿ ಆಯಿತು ಎಂಬುದನ್ನು ನಮಗೆ ತಿಳಿಸುತ್ತವೆ. But the beginning of sin on earth is described in Genesis chapter 3. ಆದರೆ ಭೂಮಿಯ ಮೇಲೆ ಪಾಪದ ಉತ್ಪತ್ತಿ ಹೇಗಾಯಿತು ಎಂಬುದನ್ನ ನಮಗೆ ಆದಿಕಾಂಡ ಪುಸ್ತಕದ 3ನೇ ಅಧ್ಯಾಯವು ನಮಗೆ ತಿಳಿಸುತ್ತದೆ. Sin's consequence in the world, in families, in individuals, and how severe sin, we see that in the book of Genesis. ಆದಿಕಾಂಡ ಪುಸ್ತಕದಲ್ಲಿ ಪಾಪದ ಪರಿಣಾಮ ಕುಟುಂಬದ ಮೇಲೆ ಮತ್ತು ವ್ಯಕ್ತಿಗಳ ಮೇಲೆ ವೈಯಕ್ತಿಕ ಜೀವಿತದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ನಾವು ಅಧ್ಯಯನ ಮಾಡುತ್ತೇವೆ. What God created and declared good and very good, he ended up with a coffin box in Egypt. ದೇವರು ಪ್ರಾರಂಭಿಸುವಾಗ ಈ ಸರಿಯಾಗಿದೆ ಎಂಬುದಾಗಿ ಆತನು ಎಲ್ಲವೂ ಒಳ್ಳೆಯದಾಗಿದೆ ಎಂಬುದಾಗಿ ಆತನು ಮಾಡಿದಂಥದ್ದು ಅಂತ್ಯವಾಗುವುದು ಐಗುಪ್ತ ದೇಶದಲ್ಲಿ ಒಂದು ಶವದ ಪೆಟ್ಟಿಗೆಯೊಟ್ಟಿಗೆ ಈ ಪುಸ್ತಕವು ಅಂತ್ಯಗೊಳ್ಳುತ್ತದೆ. Even though man has sinned, God's eternal plan cannot be destroyed by Satan or man. ಮಾನವನು ಪಾಪ ಮಾಡಿದಾಗ್ಯೂ ದೇವರ ಅನಾದಿ ಕಾಲದ ಸಂಕಲ್ಪವು ಮಾನವನಲ್ಲಿ ನೆರವೇರುವುದನ್ನು ತಪ್ಪಿಸಲಿಕ್ಕೆ ಮನುಷ್ಯನಾಗಲಿ ಅಥವಾ ಸೈತಾನನಿಗಾಗಲಿ ಸಾಧ್ಯವಿಲ್ಲ. In the same book of sin, we see the promise God gave of a seed of woman who will come and crush the head of Satan, or serpent. ಪಾಪವು ಪ್ರಾರಂಭವಾದಂತಹ ಆ ಅಧ್ಯಾಯದಲ್ಲಿಯೇ 3ನೇ ಅಧ್ಯಾಯದಲ್ಲಿ ದೇವರು ಆ ಪಾಪದ ಪ್ರಾಯಶ್ಚಿತ್ತ ಅಥವಾ ಸ್ತ್ರೀಯ ಸಂತಾನವು ಹೇಗೆ ಸೈತಾನನ ತಲೆಯನ್ನು ಜಜ್ಜುತ್ತಾನೆ ಎಂಬುದರ ವಾಗ್ದಾನವನ್ನು ಸಹ ಅದೇ ಅಧ್ಯಾಯದಲ್ಲಿ ಮಾಡಿದ್ದಾನೆ. So Genesis is a book of the beginnings. ಆದಿಕಾಂಡವು ಅದು ಪ್ರಾರಂಭದ ಎಲ್ಲವುಗಳ ಪ್ರಾರಂಭವನ್ನು ತಿಳಿಸುವಂತ ಪುಸ್ತಕವಾಗಿದೆ. Except the beginning of God,
God has no beginning. He is Alpha and Omega, eternal. ಆದರೆ ಅದು ದೇವರ ಪ್ರಾರಂಭ ಹೇಗಾಯಿತು ಎಂಬುದನ್ನು ನಮಗೆ ತಿಳಿಸುವುದಿಲ್ಲ. ಯಾಕಂದರೆ ದೇವರಿಗೆ ಆದಿಯಾಗಲಿ ಅಂತ್ಯವಾಗಲಿ ಇಲ್ಲ. ಆತನು ನಿರಂತರಕ್ಕೂ ಇದ್ದವನು, ಇರುವಾತನಾಗಿದ್ದಾನೆ. ಆತನೇ ಆಲ್ಫಾ ಮತ್ತು ಒಮೆಗಾ ಆಗಿದ್ದಾನೆ. If you really study the Bible history, we have a young earth. We don't have a billions of years old earth. If you really study and take the word of God at its face value. ದೇವರ ವಾಕ್ಯವನ್ನ, ಸತ್ಯವೇದವನ್ನ ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡುವುದಾದರೆ ಅದರಿಂದ ನಮಗೆ ಅರ್ಥವಾಗುವುದೇನೆಂದರೆ ಭೂಮಿಯು ಅತ್ಯಂತ ಹಳೆಯದಾದಂಥದ್ದು ಅಥವಾ ಕೋಟ್ಯಾನು ವರ್ಷಗಳ ಹಳೆಯದಂಥದ್ದಲ್ಲ, ಬದಲಾಗಿ ಅದು ಹೊಸದಾದಂತಹ ಭೂಮಿ ಎಂಬುದಾಗಿ ನಮಗೆ ಅರ್ಥವಾಗುತ್ತದೆ. What our children learn in the school is that everything evolved over billions of years. It is only a theory. It's a religion of atheism. They don't believe in God, so they came up with that theory. ನಮ್ಮ ಮಕ್ಕಳು ಶಾಲೆಗಳಲ್ಲಿ ಓದುವಂಥದ್ದು ಅದು ಹೇಗೆ ಎಲ್ಲವುಗಳ ಉತ್ಪತ್ತಿ ಆಯಿತು ಎಂಬುದನ್ನ ಮತ್ತು ನಾವು ಎಲ್ಲವುಗಳ ಉಗಮ ಹೇಗಾಯಿತು ಎಂಬುದರ ಕುರಿತಾಗಿ ನಾವು ಓದುತ್ತೇವೆ. ಅದು ದೇವರಲ್ಲಿ ನಂಬಿಕೆ ಇಲ್ಲದಂತಹ ಈ ಲೋಕದವರು ಮಾಡಿರುವಂತಹ ಒಂದು ಸಿದ್ಧಾಂತವಾಗಿದೆ. It is very important that we teach our children that God created us. The Bible is the word of God, and we need to understand the beginnings of everything. ಆದರೆ ನಾವು ನಮ್ಮ ಮಕ್ಕಳಿಗೆ ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ, ಎಲ್ಲವನ್ನ ಸೃಷ್ಟಿ ಮಾಡಿದ ಆತನು ಎಂಬುದನ್ನು ನಾವು ತಿಳಿಸಿಕೊಳ್ಳಬೇಕು. ಎಲ್ಲದಕ್ಕೂ ಒಂದು ಆರಂಭವಿದೆ ಎಂಬುದನ್ನು ನಮ್ಮ ಮಕ್ಕಳಿಗೆ ನಾವು ಬೋಧಿಸಿ ಹೇಳಬೇಕು. We came not from monkeys, we came from the hand of a loving creator God. ನಾವು ಮಂಗನಿಂದ ಉತ್ಪತ್ತಿಯಾದವರಲ್ಲ, ಬದಲಾಗಿ ಪ್ರೀತಿಸುವಂತಹ ಸೃಷ್ಟಿಕರ್ತನಾದಂತಹ ದೇವರ ಕೈಯಿಂದ ರೂಪಿಸಲ್ಪಟ್ಟವರು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. When we looked at man's recorded history in the Bible, ಸತ್ಯವೇದದಲ್ಲಿ ನಮೂದಿಸಲ್ಪಟ್ಟಂತಹ ಅಥವಾ ಬರೆಯಲ್ಪಟ್ಟಂತಹ ಮಾನವನ ಇತಿಹಾಸವನ್ನು ನಾವು ಓದುವುದಾದರೆ from Adam to Abraham we have about 2000 years history. ಆದಾಮನಿಂದ ಅಬ್ರಹಾಮನವರೆಗೆ ನಮಗೆ 2000 ವರ್ಷಗಳ ಸುಮಾರು 2000 ವರ್ಷಗಳ ಇತಿಹಾಸವಿದೆ. From Abraham to Christ we have 2000 years. ಮತ್ತು ಅಬ್ರಹಾಮನಿಂದ ಯೇಸು ಕ್ರಿಸ್ತನವರೆಗೂ ಸುಮಾರು 2000 ವರ್ಷಗಳ ಇತಿಹಾಸವಿದೆ. And from Christ coming to the present age about 2000 years. ಮತ್ತು ಯೇಸು ಕ್ರಿಸ್ತನ ಭೂಮಿಯ ಮೇಲೆ ಆತನ ಆ ಬರೋಣದಿಂದ ಹಿಡಿದು ಈಗ ಇರುವಂತಹ ಈ ಯುಗದವರೆಗೂ 2000 ವರ್ಷಗಳು ಕಳೆದಿದೆ. So we have about 6000 years of recorded history in the Bible. ಆದುದರಿಂದ ಸತ್ಯವೇದದಲ್ಲಿ ಸುಮಾರು 6000 ವರ್ಷಗಳ ನಮೂದಿಸಲ್ಪಟ್ಟಂತ ಇತಿಹಾಸವನ್ನು ನಾವು ಕಾಣುತ್ತೇವೆ. Don't believe the lie the so-called scientists and godless people try to brainwash our children with. ಆದರೆ ಈ ಲೋಕದ ವಿಜ್ಞಾನಿಗಳು ಎನ್ನಿಸಿಕೊಂಡಂತವರು ಮತ್ತು ದೇವರಲ್ಲಿ ನಂಬಿಕೆ ಇಡದಂತಹ ನಾಸ್ತಿಕ ಜನರು ಹೇಳುವಂತಹ ನಾವು ಆ ಸುಳ್ಳು ಇತಿಹಾಸವನ್ನು ನಾವು ನಂಬಬಾರದು. Take the word of God at the face value. This is God's word. God can never tell a lie. ದೇವರ ವಾಕ್ಯವನ್ನ ನಾವು ಅಕ್ಷರಶಃ ನಾವು ನಂಬಬೇಕು. ಯಾಕಂದರೆ ಇದು ದೇವರ ಬಾಯಿಂದಲೇ ಬಂದಂತಹ ವಾಕ್ಯಗಳಾಗಿವೆ. ದೇವರು ಎಂದಿಗೂ ಸುಳ್ಳು ಹೇಳಲಾರನು. We look at the recorded history, Genesis to Deuteronomy. The author is Moses in the wilderness. ನಾವು ಇಲ್ಲಿ ನಮೂದಿಸಲ್ಪಟ್ಟಂತ ಇತಿಹಾಸವನ್ನು ನಾವು ನೋಡುವಾಗ ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡ ಪುಸ್ತಕಗಳವರೆಗೂ ಇದರ ಕರ್ತೃ ಅಥವಾ ಬರಹಗಾರನು ಯಾರಾಗಿದ್ದಾನೆ ಅಂದರೆ ಮೋಶೆ ಆಗಿದ್ದಾನೆ. ಅದು ಅರಣ್ಯ ಪ್ರಯಾಣದಲ್ಲಿ ಬರೆದಂತಹ ಪುಸ್ತಕಗಳು. Moses to the law, Moses to Christ is under the law. ಧರ್ಮಶಾಸ್ತ್ರದ ಅಡಿಯಲ್ಲಿ. ಮೋಶೆ ಕಾಲದಿಂದ ಹಿಡಿದು ಯೇಸು ಕ್ರಿಸ್ತನ ಬರುವಿಕೆಯವರೆಗೂ ಅದನ್ನ ಧರ್ಮಶಾಸ್ತ್ರದ ಕಾಲ ಎಂಬುದಾಗಿ ನಾವು ಕರೆಯುತ್ತೇವೆ. From Pentecost to the second coming of Christ, it is the age of grace or the church age. ಮತ್ತು ಪಂಚಾಶತ್ತಮ ದಿನದಿಂದ ಹಿಡಿದು ಯೇಸು ಕ್ರಿಸ್ತನ ಎರಡನೇ ಬರೋಣದವರೆಗೂ ಅದು ಸಭಾಯುಗ ಅಥವಾ ಕೃಪೆಯ ಕಾಲ ಎಂಬುದಾಗಿ ನಾವು ಕರೆಯುತ್ತೇವೆ. Then after the tribulation 7 years, then it's a millennium, 1000 years, and then it will be
a legal time. Jesus will be ruling on a legal basis at that time. ಮತ್ತು 7 ವರ್ಷಗಳ ಮಹಾಸಂಕಟ ಕಾಲದ ನಂತರ ಯೇಸು ಕ್ರಿಸ್ತನ 1000 ವರ್ಷದ ಆಳ್ವಿಕೆ ಭೂಮಿಯ ಮೇಲೆ ಸ್ಥಾಪಿಸಲ್ಪಡುವಾಗ ಅದನ್ನ ನಾವು ನ್ಯಾಯಯುತವಾದಂತಹ ಕಾಲ ಅಥವಾ ನ್ಯಾಯಬದ್ಧವಾದಂತಹ ಕಾಲ ಎಂಬುದಾಗಿ ನಾವು ಕರೆಯುತ್ತೇವೆ. Bible is a book of revelation. ಸತ್ಯವೇದವು ಅದು ಪ್ರಕಟಣೆಗಳಿಂದ ಕೂಡಿದಂತಹ ಪುಸ್ತಕವಾಗಿದೆ. Moses was not there when God created the earth or Adam and Eve. ದೇವರು ಭೂಮಿಯನ್ನ ಆದಾಮ ಹವ್ವರನ್ನ ಉಂಟು ಮಾಡಿದಾಗ ಮೋಶೆ ಇರಲಿಲ್ಲ. But God revealed it to Moses, so he wrote about the creation. ಆದರೆ ದೇವರು ಅದೆಲ್ಲವನ್ನ ಮೋಶೆಗೆ ಪ್ರಕಟಿಸಿದ್ದರಿಂದ ಮೋಶೆ ಅದೆಲ್ಲವನ್ನ ಪುಸ್ತಕದ ರೂಪದಲ್ಲಿ ಬರೆದನು. I'm just summarizing some of the important truth you and I need to be very sure about. ನಾನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾದಂತ ಕೆಲವು ಸತ್ಯಾಂಶಗಳನ್ನು ನಾನು ಸಾರಾಂಶವಾಗಿ ನಿಮಗೆ ತಿಳಿಸುತ್ತಿದ್ದೇನೆ. These 5 books of Moses, Pancha Grantha, these were written during Israel's wilderness journey. ಮೋಶೆಯಿಂದ ಬರೆಯಲ್ಪಟ್ಟಂತಹ ಈ 5 ಮೊದಲನೆಯ 5 ಪುಸ್ತಕಗಳನ್ನ ನಾವು ಪಂಚ ಪುಸ್ತಕಗಳು ಎಂಬುದಾಗಿ ಸತ್ಯವೇದದಲ್ಲಿ ಕರೆಯುತ್ತೇವೆ. ಅದು ಮೋಶೆಯ ಅರಣ್ಯ ಪ್ರಯಾಣದಲ್ಲಿ ಬರೆದಂತ ಪುಸ್ತಕಗಳಾಗಿವೆ. So BC 1450 to 1400. ಕ್ರಿಸ್ತ ಪೂರ್ವ 1450ರಿಂದ 1400 ವರೆಗೆ 50 years time. 1400 ಕ್ರಿಸ್ತ ಪೂರ್ವ 1450ರಿಂದ ಕ್ರಿಸ್ತ ಪೂರ್ವ 1400ರವರೆಗೆ 50 ವರ್ಷಗಳ ಕಾಲ ಹಿಡಿದಿದೆ. Even though Genesis doesn't say who is the author, ಆದಿಕಾಂಡವು ಆ ಪುಸ್ತಕದ ಕರ್ತೃ ಯಾರಾಗಿದ್ದಾರೆ ಎಂಬುದಾಗಿ ನಮಗೆ ತಿಳಿಸದೆ ಹೋದರು, other part of the scripture clearly says Moses is the author. ಆದರೆ ದೇವರ ವಾಕ್ಯದ ಇತರ ಭಾಗಗಳು ನಮಗೆ ಮೋಶೆಯೇ ಈ ಪುಸ್ತಕಗಳನ್ನ ಬರೆದನು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸುತ್ತವೆ. Lord Jesus Christ himself said about the authorship of Moses. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ಮೋಶೆಯ ಆ ಕರ್ತೃತ್ವದ ಕುರಿತಾಗಿ ತಾನೇ ಮಾತನಾಡಿದ್ದಾನೆ. When we divide the Genesis, we see chapter 1 to 11, creation of everything and the nations, how the nations came into being. ನಾವು ಆದಿಕಾಂಡ ಪುಸ್ತಕವನ್ನು ವಿಭಾಗಿಸುವುದಾದರೆ 1ರಿಂದ 11ನೇ ಅಧ್ಯಾಯಗಳವರೆಗೂ ನಾವು ಎಲ್ಲವುಗಳ ಪ್ರಾರಂಭ ಮತ್ತು ಜನಾಂಗಗಳ ಉತ್ಪತ್ತಿಯ ಕುರಿತಾಗಿ ಅಲ್ಲಿ ಓದುತ್ತೇವೆ. But then from chapter 12 to chapter 50, it is a story about one family, Abraham's family. ಆದರೆ 12ನೆಯ ಅಧ್ಯಾಯದಿಂದ 50ನೇ ಅಧ್ಯಾಯದವರೆಗೂ ನಾವು ಓದುವಾಗ, is it 50 or 15 ಅಂಕಲ್? 50 end ವರೆಗೆ. 12ನೆಯ ಅಧ್ಯಾಯದಿಂದ 50ನೆಯ ಅಧ್ಯಾಯದವರೆಗೂ, ಕಡೆಯ ಅಧ್ಯಾಯದವರೆಗೂ ನಾವು ನೋಡುವಾಗ ಒಂದು ಕುಟುಂಬದ ಕುರಿತಾಗಿ ನಮಗೆ ಮಾತನಾಡುತ್ತದೆ. ಯಾರ ಕುರಿತಾಗಿ ಅಂದ್ರೆ ಅಬ್ರಹಾಮನ ಕುಟುಂಬದ ಕುರಿತಾಗಿ. Then we saw the patriarchs, the fathers, Abraham, Isaac, Jacob and also Joseph. ಮತ್ತು ಇವೆಲ್ಲವುಗಳ ಮಧ್ಯದಲ್ಲಿ ನಾವು ಅಬ್ರಹಾಮ, ಮೂಲ ಪುರುಷರಾದಂತಹ ಅಬ್ರಹಾಮ, ಈಸಾಕ, ಯಾಕೋಬರ ಕುರಿತಾಗಿ ನಾವು ನೋಡಿದೆವು. ಮತ್ತು ಎಲ್ಲ ಮೂಲ ಪುರುಷ 12 ಮಂದಿ ಮೂಲ ಪುರುಷರು ಮತ್ತು ಯೋಸೇಫನ ಕುರಿತಾಗಿ ನಾವು ಅಧ್ಯಯನ ಮಾಡಿದೆವು. Now Moses wrote 5 books and in Genesis he wrote about 4 people, Abraham, Isaac, Jacob and Joseph. ಮೋಶೆಯು 5 ಪುಸ್ತಕಗಳನ್ನ ಬರೆದಿದ್ದಾನೆ. ಅದರಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಾಗ ಮುಖ್ಯವಾಗಿ ಆತನು 4 ವ್ಯಕ್ತಿಗಳ ಕುರಿತಾಗಿ ಬರೆದಿದ್ದಾನೆ. ಯಾರ್ಯಾರಂದ್ರೆ ಅಬ್ರಹಾಮ, ಈಸಾಕ, ಯಾಕೋಬ ಮತ್ತು ಯೋಸೇಫನ ಕುರಿತಾಗಿ ಆದಿಕಾಂಡ ಪುಸ್ತಕದಲ್ಲಿ ಬರೆದಿದ್ದಾನೆ. When you come to the New Testament 4 Gospels, ಅದೇ ನೀವು ಆ ಹೊಸ ಒಡಂಬಡಿಕೆಯ 4 ಸುವಾರ್ಥ ಪುಸ್ತಕಗಳ ಕಡೆಗೆ ಬರುವಾಗ 4 authors wrote about one person, the Lord Jesus Christ. ಆದರೆ ಈ ಪುಸ್ತಕಗಳ 4 ಬರಹಗಾರರು ಕೇವಲ ಒಬ್ಬ ವ್ಯಕ್ತಿಯ ಕುರಿತಾಗಿ ಮಾತನಾಡಿದ್ದಾರೆ. ಅದ್ಯಾರೆಂದರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನೇ. Then at the end of John's Gospel in chapter 21 and 20 and 21, it says that all that Jesus did were written, even the world will not be enough for the books. ಈ 4 ಸುವಾರ್ಥ ಪುಸ್ತಕಗಳ ಅಂತ್ಯ ಪುಸ್ತಕವಾದಂತಹ ಯೋಹನ್ನ ಪುಸ್ತಕದ
ಕಡೆಯ ಅಧ್ಯಾಯಗಳು 20-21ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಯೋಹಾನನು ಹೇಳುತ್ತಾನೆ, ಯೇಸು ಕ್ರಿಸ್ತನ ಕುರಿತಾಗಿ ಬರೆಯುವುದಾದರೆ ಈ ಲೋಕವೇ ಹಿಡಿಸಲಾರದಷ್ಟು ಪುಸ್ತಕಗಳನ್ನು ಬರೆಯಬೇಕಾಗುತ್ತದೆ ಎಂಬುದಾಗಿ ತಾನೇ ಸ್ವತಃ ಸಾಕ್ಷಿ ನುಡಿಯುತ್ತಾನೆ. The main topic of Genesis, ಆದಿಕಾಂಡ ಪುಸ್ತಕದ ಮುಖ್ಯ ವಿಷಯವೇನೆಂದರೆ God declaring redemption for a fallen mankind through the promised Messiah coming through a promised nation. ಬಿದ್ದು ಹೋದಂತಹ ಮನುಷ್ಯನಿಗೆ ದೇವರು ಆ ವಾಗ್ದಾನ ಮಾಡಲ್ಪಟ್ಟಂತಹ ಜನಾಂಗದ ಮೂಲಕ ವಾಗ್ದಾನ ಮಾಡಲ್ಪಟ್ಟಂತಹ ರಕ್ಷಕನನ್ನ ಕಳುಹಿಸುವ ಮೂಲಕ ಬಿಡುಗಡೆಯನ್ನ ತಿಳಿಸುತ್ತಾನೆ. The first gospel message in a seed form is in Genesis 3:15. ನಾವು ಮೊದಲನೆಯ ಸುವಾರ್ತೆಯು ಅದು ಬೀಜದ ರೂಪದಲ್ಲಿ ಎಲ್ಲಿ ನಮಗೆ ಕಾಣುತ್ತದೆ ಅಂದರೆ ಆದಿಕಾಂಡ ಪುಸ್ತಕದ 3ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಕಾಣುತ್ತೇವೆ. That is where the promise is given about the seed of the woman, the coming redeemer, the Messiah. ಅಲ್ಲೇ ನಾವು ಆ ಸ್ತ್ರೀಯ ಸಂತಾನದ ಕುರಿತಾದಂತಹ ಅಥವಾ ಆ ಬೀಜದ ಕುರಿತಾದಂತಹ ವಾಗ್ದಾನವನ್ನ, ಬಿಡುಗಡೆಯನ್ನ ಕೊಡುವಾತನು ಮೆಸ್ಸಿಯನ ಕುರಿತಾದ ವಾಗ್ದಾನವನ್ನು ನಾವು ಅಲ್ಲಿ ಕಾಣುತ್ತೇವೆ. Chapter 3:15 is a key verse. ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನವು ಅದು ಒಂದು ಮುಖ್ಯವಾದಂತಹ ಅತಿ ಪ್ರಾಮುಖ್ಯವಾದಂತಹ ವಚನವಾಗಿದೆ. Naveen, can you read it? ನವೀನ್ ಓದ್ತೀರಾ? 3:15 ಆದಿಕಾಂಡ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. And the next key verse is chapter 12 verse 3. ನಂತರದ ಪ್ರಮುಖ ವಚನ ಆದಿಕಾಂಡ 12ನೇ ಅಧ್ಯಾಯ 3ನೇ ವಚನ. Please read it. ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. These two are the key verses in the book of Genesis that talks about the gospel and also the promise given to Israel. ಈ ಎರಡು ವಚನಗಳು ಆದಿಕಾಂಡ ಪುಸ್ತಕದಲ್ಲಿ ಅತ್ಯಂತ ಪ್ರಾಮುಖ್ಯವಾದಂತಹ ವಚನಗಳಾಗಿದೆ. ಅದು ಇಸ್ರಾಯೇಲ್ ಜನಾಂಗಕ್ಕೆ ಮಾತ್ರವಲ್ಲ, ಇಡೀ ಲೋಕಕ್ಕೆ ಮಾಡಲ್ಪಟ್ಟಂತಹ ವಾಗ್ದಾನದ ಕುರಿತಾಗಿ ನಮಗೆ ಮಾತನಾಡುತ್ತದೆ. When there's a worldwide famine, God sent Joseph beforehand to preserve Abraham's children. ಲೋಕಾದ್ಯಂತ ಆ ಬರಗಾಲವು ಬಂದಾಗ ದೇವರು ಯೋಸೇಫನನ್ನ ಮುಂದೆ ಕಳುಹಿಸುವುದರ ಮೂಲಕ ಅಬ್ರಹಾಮನ ಮಕ್ಕಳನ್ನ ಅಥವಾ ಅಬ್ರಹಾಮನ ಸಂತಾನವನ್ನ 12 ಕುಲಗಳನ್ನ ಆತನು ಸಂರಕ್ಷಿಸಿದನು. 400 years later, in the 4th generation, 400 ವರ್ಷಗಳ ನಂತರ ಅಂದರೆ 4ನೇ ತಲೆಮಾರಿನ ಕಾಲದಲ್ಲಿ, after Jacob and family moved to Egypt, ಯಾಕೋಬ ಮತ್ತು ಆತನ ಕುಟುಂಬವೆಲ್ಲವೂ ಐಗುಪ್ತ ದೇಶಕ್ಕೆ ವಲಸೆ ಹೋದ ನಂತರ God sent a promised deliverer to bring them out from slavery to the promised land through Moses. ದೇವರು ತಾನು ವಾಗ್ದಾನ ಮಾಡಲ್ಪಟ್ಟಂತಹ ವಿಮೋಚಕನನ್ನ ಅಥವಾ ಅವರ 400 ವರ್ಷಗಳ ಕಾಲದ ಆ ಗುಲಾಮತ್ವದಿಂದ ವಾಗ್ದಾನ ದೇಶಕ್ಕೆ ನಡೆಸಿಕೊಂಡು ಹೋಗಲಿಕ್ಕೆ ಮೋಶೆ ಎಂಬಂತಹ ವಿಮೋಚಕನನ್ನ ಕಳುಹಿಸುತ್ತಾನೆ. Somewhere it says 400 years, another place is 430 years. ಕೆಲವು ಕಡೆ 400 ವರ್ಷ ಎಂಬುದಾಗಿ ನಾವು ಕಾಣುತ್ತೇವೆ, ಇನ್ನು ಕೆಲವು ಕಡೆ 430 ವರ್ಷಗಳು ಅವರು ಐಗುಪ್ತ ದೇಶದಲ್ಲಿ ಇದ್ದರು ಎಂಬುದಾಗಿ ನಾವು ನೋಡುತ್ತೇವೆ. It is not a contradiction. ಅವೆರಡು ತದ್ವಿರುದ್ಧವಾದಂತಹ ಮಾತುಗಳಲ್ಲ. In the beginning, they were favored by the earlier Pharaoh. ಯಾಕಂದ್ರೆ ಪ್ರಾರಂಭದಲ್ಲಿ ಇಸ್ರಾಯೇಲರನ್ನ ಆ ಮೊದಲಿದ್ದಂತಹ ಫರೋಹರು ಅವರಿಗೆ ಉಪಕಾರ ಮಾಡಿದರು. And later we see another Pharaoh came that did not know Joseph, and that's when for the rest of 400 years they were in slavery. ನಂತರ
ಯೋಸೇಫನ ಕಾಲದ ನಂತರ ಯೋಸೇಫನನ್ನ ಅರಿಯದಂತಹ ಫರೋಹರು ಬರುತ್ತಾರೆ. ಆದ ಕಾರಣ ಅವರು 400 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ಗುಲಾಮತನದಲ್ಲಿದ್ದರು. So last few weeks we were studying about, many weeks we were studying about the life of Joseph. ಆದ್ದರಿಂದ ಕಳೆದ ಕೆಲವು ವಾರಗಳ ಕಾಲ ನಾವು ಯೋಸೇಫನ ಜೀವಿತದ ಕುರಿತಾಗಿ ಅಧ್ಯಯನ ಮಾಡಿದೆವು. Disappointment in Joseph's life became God's appointments. ಯೋಸೇಫನ ಜೀವಿತದಲ್ಲಿ ಆತನಿಗಾದಂತಹ ನಿರಾಶೆಗಳು ದೇವರ ಉದ್ದೇಶದಲ್ಲಿ ಆತನ ಯೋಜನೆಯಾಗಿತ್ತು. See, we don't choose our family. God chooses our family. ನಮ್ಮ ಕುಟುಂಬಗಳನ್ನ ನಾವು ಆರಿಸಿಕೊಳ್ಳುವುದಿಲ್ಲ, ಆದರೆ ದೇವರು ನಮ್ಮ ಕುಟುಂಬಗಳನ್ನ ಆರಿಸುತ್ತಾನೆ. ಅಂದರೆ ನಾವು ಯಾವ ಕುಟುಂಬದಲ್ಲಿ ಹುಟ್ಟಬೇಕೆಂಬುದಾಗಿ ದೇವರು ನಿರ್ಧರಿಸಿರುತ್ತಾನೆ. The family is God's gift to you and I. ಕುಟುಂಬವೆಂಬಂತದ್ದು ದೇವರಿಂದ ನನಗೆ ನಿಮಗೆ ಕೊಡಲ್ಪಟ್ಟಂತಹ ಒಂದು ವರವಾಗಿದೆ. The family can be a great blessing. ಕುಟುಂಬವು ಅದು ಒಂದು ಉತ್ತಮ ಆಶೀರ್ವಾದದಾಯಕವಾಗಿರಬಹುದು. But it is also true that family members can be a source of great pain sometimes. ಆದರೆ ಅದೇ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರು ನಮಗೆ ನೋವನ್ನ ಉಂಟು ಮಾಡುವಂತಹ ಅಥವಾ ಅತ್ಯಂತ ನೋವನ್ನು ಕೊಡುವಂತಹ ಸಂಗತಿಗಳು ಸಹ ಆಗಿರುತ್ತಾರೆ. Family life is very important as we study the book of Genesis. ಆದಿಕಾಂಡ ಪುಸ್ತಕದಲ್ಲಿ ನಾವು ಓದುವ ರೀತಿಯಲ್ಲಿ ಕುಟುಂಬ ಜೀವಿತ ಅದು ಅತ್ಯಂತ ಪ್ರಾಮುಖ್ಯವಾದದ್ದು. You and I should be a blessing to our family, but many a times it can be a great pain in our life. ನಾನು ನೀವು ನಮ್ಮ ಕುಟುಂಬಗಳಲ್ಲಿ ಆಶೀರ್ವಾದವಾಗಿರಬೇಕು, ಆದರೆ ಅನೇಕ ಸಂದರ್ಭಗಳಲ್ಲಿ ಅದು ನಮಗೆ ನೋವನ್ನು ಉಂಟು ಮಾಡುತ್ತದೆ. Joseph went through severe pain from his own people. ತನ್ನ ಸ್ವಂತ ಜನರಿಂದಲೇ ಅನೇಕ ನೋವುಗಳನ್ನ ಯೋಸೇಫನು ಅನುಭವಿಸಬೇಕಾಯಿತು. Own brothers. ತನ್ನ ಸ್ವಂತ ಅಣ್ಣಂದಿರೇ. If anybody had a right to be embittered, bitterment, if it is Joseph who should have a bitterment in his life. ಯಾರಾದರೂ ಆತನ ಅಬ್ರಹಾಮನ ಕುಟುಂಬದಲ್ಲಿ ಅಥವಾ ಯಾಕೋಬನ ಕುಟುಂಬದಲ್ಲಿ ಕಹಿ ಭಾವನೆಯನ್ನ ಹೊಂದಲು ಸಾಧ್ಯವೆಂಬುದಾದರೆ ಅದು ಯೋಸೇಫನೇ. He was misunderstood by his own brothers. ಯಾಕಂದರೆ ಆತನ ಸ್ವಂತ ಅಣ್ಣಂದಿರೇ ಆತನನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡರು. Wrongly accused by even Gentiles like the Potiphar's wife. And Potiphar, ಆತನ ಮೇಲೆ ಸುಳ್ಳಾದಂತಹ ಆರೋಪವನ್ನ ಹೊರಿಸಿದರು. ಅನ್ಯ ಜನರಾದಂತಹ ಪೋಟಿಫರನ ಹೆಂಡತಿಯು ಸಹ ಆತನ ಮೇಲೆ ಸುಳ್ಳು ಆರೋಪ ಹೊರಿಸಿದಳು. brothers were jealous and plotted to murder him, and later they sold him to slavery. ಆತನ ಅಣ್ಣಂದಿರು ಆತನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ಆತನನ್ನ ಕೊಲ್ಲಲಿಕ್ಕೆ ಯೋಚನೆ ಮಾಡಿದರು. ನಂತರ ಆತನನ್ನ ಗುಲಾಮತ್ವಕ್ಕೆ ಮಾರಿಬಿಟ್ಟರು. But by the time we found Joseph, finally, when the brothers asked for forgiveness in chapter 50, ನಂತರ 50ನೇ ಅಧ್ಯಾಯಕ್ಕೆ ನಾವು ಬರುವಾಗ ಆತನ ಅಣ್ಣಂದಿರು ಕಡೆಯದಾಗಿ ಯೋಸೇಫನಿಗೆ ಕ್ಷಮಾಪಣೆಯನ್ನ ಕೇಳುವಾಗ, he was not only in a position to take revenge, he had a good reason to do that. ಆತನು ತಾನು ಮುಯ್ಯಿ ತೀರಿಸುವಂತಹ ಅಧಿಕಾರದ ಸ್ಥಾನದಲ್ಲಿ ಇದ್ದದ್ದು ಮಾತ್ರವಲ್ಲ, ಆದರೆ ಹಾಗೆ ಮುಯ್ಯಿ ತೀರಿಸಲಿಕ್ಕೆ ಆತನ ಬಳಿ ಎಲ್ಲಾ ಒಳ್ಳೆಯ ಕಾರಣಗಳಿದ್ದವು. Let's read chapter 50:18 once again. 50ನೇ ಅಧ್ಯಾಯದ 18ನೇ ವಚನವನ್ನು ಮತ್ತೊಮ್ಮೆ ನಾವು ಓದಿಕೊಳ್ಳೋಣ. ಆದಿಕಾಂಡ 50:18. Naveen? ಇದಲ್ಲದೆ ಅಣ್ಣಂದಿರು ತಾವೇ ಬಂದು ಅವನ ಮುಂದೆ ಅಡ್ಡ ಬಿದ್ದು, ಇಗೋ ನಾವು ನಿನಗೆ ಗುಲಾಮರು ಅಂದರು. 18ನೇ ವಚನ 18. ಎಸ್ ಅಂಕಲ್. Okay. 20. Yeah. You did evil, but God did good. Other 50:18. 20 ವಚನ 20 verse 20. ಆದುದರಿಂದ ನೀವು ಸ್ವಲ್ಪವೂ ಭಯಪಡಬೇಡಿರಿ, ನಾನು ನಿಮ್ಮನ್ನು ನಿಮಗೆ ಸೇರಿದವರೆಲ್ಲರನ್ನು ಪೋಷಿಸುವೆನು ಎಂದು ಹೇಳಿ ಅವರನ್ನು ಸಂತೈಸಿ ಅವರ ಸಂಗಡ ಪ್ರೀತಿಯಿಂದ ಮಾತಾಡಿದನು. 20 brother. 20 verse 20. Sorry, 20. ನೀವು ಆದರೂ
ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ. ಓದ್ರಿ. ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. 50ನೇ ಅಧ್ಯಾಯ 20ನೇ ವಚನ ಅಲ್ಲ? ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. Yeah, so he is admitting that you did evil to me. ಆತನು ಒಪ್ಪಿಕೊಳ್ಳುತ್ತಿದ್ದಾನೆ, ನೀವು ನನಗೆ ಕೇಡನ್ನ ಮಾಡಿದಿರಿ ಎಂಬುದಾಗಿ. He had every right to get right with them or get vengeance on them. ಅವರ ಮೇಲೆ ಮುಯಿ ತೀರಿಸಲಿಕ್ಕೆ ಆತನಿಗೆ ಎಲ್ಲಾ ಅಧಿಕಾರ ಮತ್ತು ಒಳ್ಳೆಯ ಕಾರಣಗಳಿದ್ದವು. But Joseph's brothers threw themselves at his feet and offered to become his slaves. ಆದರೆ ಯೋಸೇಫನ ಅಣ್ಣಂದಿರು ಆತನ ಕಾಲಿಗೆ ಅಡ್ಡ ಬಿದ್ದು ನಾವು ನಿನಗೆ ಗುಲಾಮರು ಎಂಬುದಾಗಿ ತಮ್ಮನ್ನೇ ಒಪ್ಪಿಸಿಕೊಟ್ಟರು. It was a fitting punishment for them if he had done that. ಅವರನ್ನ ಒಂದು ವೇಳೆ ಆ ರೀತಿ ಗುಲಾಮರನ್ನಾಗಿ ಮಾಡಿದ್ದರೆ ಅದೇನು ತಪ್ಪಾಗುತ್ತಿರಲಿಲ್ಲ, ಅವರಿಗೆ ಸರಿಯಾದಂತಹ ಪಾಠವೇ ಆಗುತ್ತಿತ್ತು. But Joseph refused to pay them back in that way. ಆದರೆ ಯೋಸೇಫನು ಅವರಿಗೆ ಅವರು ಮಾಡಿದ ರೀತಿಯಲ್ಲಿಯೇ ಮಾಡಲಿಲ್ಲ. Instead, he reassured them in verse 19 how he will provide and protect them. ಆದರೆ ಅದಕ್ಕೆ ಬದಲಾಗಿ 19ನೇ ವಚನದಲ್ಲಿ ಅವರಿಗೆ ವಾಗ್ದಾನ ಮಾಡುತ್ತಾನೆ, ನಾನು ನಿಮ್ಮನ್ನು ಸಾಕಿ ಸಲಹುತ್ತೇನೆ ಎಂಬುದಾಗಿ. Now, when we talk about forgiveness among believers, let us understand something. ನಾವು ವಿಶ್ವಾಸಿಗಳ ಮಧ್ಯದಲ್ಲಿಯೇ ಕ್ಷಮಿಸಲಾರದಂತಹ ಗುಣವನ್ನು ಹೊಂದಿರುವಾಗ ನಾವು ಅರ್ಥ ಮಾಡಿಕೊಳ್ಳಬೇಕಂತ ಸಂಗತಿ ಇದೆ. Joseph didn't minimize their action towards him. He said, you did evil. ಯೋಸೇಫನು ಅವರು ತನಗೆ ಮಾಡಿದಂತಹ ಅಪಕಾರದ ತೀವ್ರತೆಯನ್ನ ಕಡಿಮೆ ಮಾಡಲಿಲ್ಲ. ನೀವು ನನಗೆ ಕೇಡಾಗಬೇಕೆಂದು ಯೋಚಿಸಿದಿರಿ ಎಂಬುದಾಗಿ ಆತನು ಹೇಳುತ್ತಾನೆ. They intended harm for him. ಅವನಿಗೆ ಕೇಡಾಗಬೇಕೆಂದು ಅವರು ಬಯಸಿದರು. ಸುಂದರ್ ಪೀಟರ್ ಸ್ವಲ್ಪ ಮ್ಯೂಟ್ ಮಾಡಿಕೊಳ್ಳಿ ಬ್ರದರ್. ಸೋಮ್ ಸುಂದರ್ ಅವರನ್ನ ಮ್ಯೂಟ್ ಮಾಡಿ. Okay, so when we do wrong to somebody, it is wrong, it is evil. ನಾವು ಯಾರಿಗಾದರೂ ಕೇಡನ್ನು ಮಾಡುವಾಗ ಅದು ತಪ್ಪಾದದ್ದಾಗಿರುತ್ತದೆ, ಅದು ದುಷ್ಟ ಕಾರ್ಯ. We should not minimize the evil of sin. ನಾವು ಪಾಪದ ತೀವ್ರತೆಯನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯವಿಲ್ಲ. But Joseph escaped the bitterness because he was able to discern the hidden hand of God behind his experiences. ಆದರೆ ಯೋಸೇಫನು ತನಗಾದ ಅನ್ಯಾಯಕ್ಕೆ ಬದಲಾಗಿ ಮುಯಿ ತೀರಿಸುವ ಬದಲು ಅದರ ಹಿಂದೆ ಅಡಗಿದ್ದ ದೇವರ ಉದ್ದೇಶವನ್ನ ಅರ್ಥ ಮಾಡಿಕೊಂಡನು. He understood, he could see the hand of God making evil into good. ದೇವರ ಹಸ್ತವು ದುಷ್ಟ ಕಾರ್ಯದಲ್ಲಿಯೂ ಅನ್ಯಾಯದಲ್ಲಿಯೂ ಒಳ್ಳೆಯದನ್ನೇ ಮಾಡುತ್ತದೆ ಎಂಬುದನ್ನು ಆತನು ಅರ್ಥ ಮಾಡಿಕೊಂಡನು. Joseph believed Romans 8:28. Please read that. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನದಲ್ಲಿ ಇರುವ ಪ್ರಕಾರ ನಾವು ಇರಬೇಕು. ಅದನ್ನ ದಯಮಾಡಿ ಓದಿಕೊಳ್ಳೋಣ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. We know this verse because it is in the Bible and we have heard it many times. ನಮಗೆ ಈ ವಚನವು ಗೊತ್ತು, ಯಾಕಂದ್ರೆ ಅದು ಸತ್ಯವೇದದಲ್ಲಿದೆ. ಅನೇಕ ಬಾರಿ ವಚನವನ್ನು ನಾವು ಕೇಳಿಸಿಕೊಂಡಿದ್ದೇವೆ. But Joseph did not have even one book of the Bible, but he lived Romans 8:28. ಆದರೆ ಯೋಸೇಫನ ಬಳಿಯಲ್ಲಿ ಸತ್ಯವೇದದ ಒಂದು ಪುಸ್ತಕವು ಇರಲಿಲ್ಲ, ಯಾಕಂದ್ರೆ ಇನ್ನು ಬರೆಯಲ್ಪಟ್ಟಿರಲಿಲ್ಲ. ಆ ಸಂದರ್ಭದಲ್ಲಿಯೂ ಸಹ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನದ ರೀತಿಯಲ್ಲಿ ಅವನು ಜೀವಿಸಿ ತೋರಿಸಿದನು. My beloved brothers and sisters, this is what you and I need to understand, that God works out everything for our good. What is that good? If I got cancer, what is the good? If I get chemotherapy, what is the good?
but God can form us into the image of the Lord Jesus Christ. That's the ultimate good. ನಮ್ಮ ಕ್ರಿಸ್ತನ ಸಾರೂಪ್ಯಕ್ಕೆ ನಮ್ಮನ್ನು, our character to change through this experience. That is the good out of the evil. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಕೇಡಾಗುವಾಗ, ನಮಗೆ ಅನ್ಯಾಯವಾಗುವಾಗ ನಾವು ಇದನ್ನೇ ಅರ್ಥ ಮಾಡಿಕೊಳ್ಳಬೇಕು. ಏನೆಂದರೆ, ನನಗೆ ಕ್ಯಾನ್ಸರ್ ಬರುವುದಾದರೆ ಅದರ ಹಿಂದೆ ಒಳ್ಳೆಯದೇನಿದೆ, ನನಗೆ ಕೀಮೋಥೆರಪಿ ತೆಗೆದುಕೊಳ್ಳುವಾಗ ಅದರ ಹಿಂದೆ ಏನು ಅಡಗಿದೆ, ಏನು ಅಡಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಅದರ ಹಿಂದೆ ದೇವರು ನಮ್ಮನ್ನ ಕ್ರಿಸ್ತನ ಸಾರೂಪ್ಯಕ್ಕೆ ಮಾರ್ಪಡುವ ಹಾಗೆ ನಮ್ಮನ್ನ ನಡೆಸುತ್ತಿದ್ದಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. So Joseph had a good understanding that God's hand is behind all the evil that he went through, and he yielded to the will of God. ಆದ್ದರಿಂದ ಯೋಸೇಫನು ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದನು. ಏನೆಂದರೆ, ತನಗೆ ಸಂಭವಿಸಿದ್ದರ ಎಲ್ಲ ಸಂಗತಿಗಳ ಹಿಂದೆಯೂ ದೇವರ ಹಸ್ತವು ಅಡಗಿತ್ತು ಮತ್ತು ಎಲ್ಲ ದುಷ್ಟ ಕಾರ್ಯಗಳನ್ನ ತನ್ನ ಒಳಿತಿಗಾಗಿ ಆತನು ಪರಿವರ್ತಿಸುತ್ತಾನೆ ಎಂಬುದಾಗಿ ಆತನು ನಂಬಿದ್ದನು. There's only one time he asked the Pharaoh's servant, when you go back, please remember me. And even that one person failed him, but God never failed him. ಆದರೆ ಯೋಸೇಫನು ಕೇವಲ ಒಂದು ಬಾರಿ ಯಾರಿಂದಲೂ ಮನುಷ್ಯನಿಂದ ಉಪಕಾರವನ್ನ ಬಯಸಿದನು. ಅದು ಯಾರೆಂದರೆ, ಫರೋಹನ ಆ ಪಾನಗಾರನ ಬಳಿಯಲ್ಲಿ, ನನ್ನನ್ನ ನೀನು ಪುನಃ ಸ್ಥಾಪಿಸಲ್ಪಡುವಾಗ, ಅಧಿಕಾರಕ್ಕೆ ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ಹೇಳಿದನು. ಆ ಒಬ್ಬ ವ್ಯಕ್ತಿಯೂ ಸಹ ಆತನನ್ನ ಮರೆತು ಬಿಟ್ಟನು. ಆದರೂ ಯೋಸೇಫನನ್ನ ದೇವರು ಮರೆಯಲಿಲ್ಲ. So God's purpose behind Joseph's life did not make the brothers' sin less important. They did evil, but God turned it out for good. ಯೋಸೇಫನ ಜೀವಿತದನ್ನ ನಾವು ನೋಡುವಾಗ ಆತನ ಅಣ್ಣಂದಿರು ಮಾಡಿದ ಕೇಡಿನ ಪ್ರಮಾಣವನ್ನ ದೇವರು ಕಡಿಮೆ ಮಾಡಲಿಲ್ಲ. ಆದರೆ ಅದರ ಹಿಂದೆ ಆ ಕೇಡಿನಿಂದಲೇ ಆತನಿಗೆ ಒಳ್ಳೆಯದಾಗಬೇಕೆಂಬುದಾಗಿ ದೇವರು ಯೋಜಿಸಿದ್ದನು. Neither did it exempt Joseph from pain and suffering. Because God was behind it, it didn't lighten the pain and suffering of Joseph. ಅವನಿಗೆ ಅವನ ಅಣ್ಣಂದಿರು ಮಾಡಿದಂತಹ ಆ ಅನ್ಯಾಯದಲ್ಲಿ, ಮೋಸದ ಹಿಂದೆ ಅಡಗಿದ್ದಂತಹ ನೋವನ್ನು ಸಹ ದೇವರು ಕಡಿಮೆ ಮಾಡಲಿಲ್ಲ. ಯಾಕಂದರೆ ದೇವರ ಹಸ್ತವು ಅದರ ಹಿಂದೆ ಇತ್ತು. God was working behind the scene. This is something we need to learn from Joseph's life. ದೇವರು ತೆರೆಮರೆಯಲ್ಲಿದ್ದುಕೊಂಡು ತನ್ನ ಕಾರ್ಯಗಳನ್ನ ಮಾಡುತ್ತಿದ್ದನು. ಇದನ್ನೇ ನಾವು ಯೋಸೇಫನ ಜೀವಿತದಿಂದ ಕಲಿತುಕೊಳ್ಳಬೇಕು. Joseph, to forgive them, his brothers, there had to be a change in. Without that change, Joseph never revealed himself to them until that final moment when he was convinced that they are changed people. ಯೋಸೇಫನು ತನ್ನ ಅಣ್ಣಂದಿರನ್ನ ಕ್ಷಮಿಸಬೇಕಾದರೆ ಅವರಲ್ಲಿ ನಿಜವಾದಂತಹ ಮಾನಸಾಂತರ ಉಂಟಾಗಿ ಅವರಲ್ಲಿ ನಿಜವಾದ ಪರಿವರ್ತನೆ ಉಂಟಾಗಿದೆ ಎಂಬುದನ್ನ ಆತನು ತಿಳಿದುಕೊಳ್ಳಬೇಕಾಗಿತ್ತು. ಆ ಮಾತನ್ನ, ಆ ಒಂದು ಕಾರ್ಯವನ್ನ ಅವನು ಸ್ಪಷ್ಟವಾಗಿ ತಿಳಿದುಕೊಳ್ಳುವವರೆಗೂ ತನ್ನ ಅಣ್ಣಂದಿರನ್ನ ಅವನು ಕ್ಷಮಿಸಲಿಲ್ಲ. When we wrong one another, we need to make sure that we call sin. We admit it and repent and confess it, rather than generalizing, oh, if I have done tappu madidare ksamisiri. We have to call sin. Then only forgiveness and reconciliation will happen. ನಾವು ಸಹ ಯಾರಿಗಾದರೂ ತಪ್ಪು ಮಾಡುವಾಗ ಅಥವಾ ಯಾರಿಗಾದರೂ ವಿರುದ್ಧವಾಗಿ ಪಾಪವನ್ನ ಮಾಡುವಾಗ ಆ ಪಾಪವನ್ನ, ಅದು ಪಾಪವೇ, ಅದು ತಪ್ಪು ಎಂಬುದಾಗಿ ಎಂಬುದಾಗಿ ಒಂದು ಸಾಮಾನ್ಯವಾದಂತಹ ರೀತಿಯಲ್ಲಿ ಕ್ಷಮಾಪಣೆಯನ್ನ ಕೇಳಬಾರದು. ಬದಲಾಗಿ ನಾವು ಮಾಡಿದಂತಹ ತಪ್ಪನ್ನ ನಾವು ಗುರುತಿಸಿ, ಇಂತಹ ತಪ್ಪನ್ನ ನಿಮಗೆ ಮಾಡಿದ್ದೇನೆ, ಕ್ಷಮಿಸಿರಿ ಎಂಬುದಾಗಿ ನಾವು ಯಥಾರ್ಥವಾಗಿ ಅವರ ಬಳಿಯಲ್ಲಿ ಕ್ಷಮಾಪಣೆಯನ್ನ ಕೇಳಬೇಕು. When we hear believers giving testimony about forgiveness, we don't see real repentance. They beat around the bush and they avoid the real repentance, and that will never be reconciled like that. ವಿಶ್ವಾಸಿಗಳು ತಾವು ಮುಂದೆ ಬಂದು ಸಾಕ್ಷಿ ಕೊಡುವಾಗ ಅಥವಾ ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಅವರು ಒಪ್ಪಿಕೊಳ್ಳುವಾಗ ಅವರು
ಸುಖ ಸುಮ್ಮನೆ ಬೇರೆಯ ಸಂಗತಿಗಳ ಕುರಿತಾಗಿ ಮಾತನಾಡುತ್ತಾರೋ ಹೊರತು ತಾನು ನಿರ್ದಿಷ್ಟವಾಗಿ ಇಂತಹ ತಪ್ಪನ್ನ ಮಾಡಿದ್ದೇನೆ ಎಂಬುದಾಗಿ ಅವರು ಒಪ್ಪಿಕೊಳ್ಳುವುದಿಲ್ಲ. ಅದನ್ನೇ ಪ್ರತಿ ವಿಶ್ವಾಸಿಯು ಮಾಡಬೇಕಾಗಿದೆ. Joseph forgave them and he was reconciled to them. ಯೋಸೇಫನು ಅವರನ್ನ ಕ್ಷಮಿಸಿ ಬಿಟ್ಟನು ಮತ್ತು ಅವರೊಂದಿಗೆ ಸಂಧಾನ ಮಾಡಿಕೊಂಡನು. And at that early stage we never see them asking forgiveness. ಆ ಮೊದಲನೆಯ ಭಾಗದಲ್ಲಿ ಅವರು ಯೋಸೇಫನಿಗೆ ಕ್ಷಮಾಪಣೆ ಕೇಳುವುದನ್ನು ನಾವು ಕಾಣುವುದಿಲ್ಲ. They were talking among themselves that God is doing this because of what we have done, but they never directly asked Joseph to forgive until chapter 50. ಅವರು ತಮ್ಮ ತಮ್ಮೊಂದಿಗೆ ಮಾತನಾಡಿಕೊಳ್ಳುತ್ತಾ ಇದ್ದರು, ಏನೆಂದರೆ ನಾವು ಯೋಸೇಫನಿಗೆ ಮಾಡಿದಂತಹ ಅನ್ಯಾಯಕ್ಕೆ ಪ್ರತಿಯಾಗಿ ದೇವರು ನಮಗೆ ಇಂತಹ ತಪ್ಪಿಗೆ ಸಿಲುಕಿಸಿದ್ದಾನೆ ಎಂಬುದಾಗಿ ಒಬ್ಬರಿಗೊಬ್ಬರು ಮಾತನಾಡಿಕೊಂಡರು ಹೊರತು 50ನೇ ಅಧ್ಯಾಯಕ್ಕೆ ಬರುವವರೆಗೂ ಯೋಸೇಫನಿಗೆ ನೇರವಾಗಿ ಅವರು ಕ್ಷಮಾಪಣೆ ಕೇಳಿರಲಿಲ್ಲ. Joseph forgave them, but these people did not have the real peace until after Jacob died. They sent some messengers saying that Jacob told us you should forgive us. We did. See, the real peace came into their heart only in chapter 50. Finally, the whole thing was put to rest. ಯೋಸೇಫನು ತನ್ನ ಮನಸ್ಸಿನಲ್ಲಿ ಅವರನ್ನ ಕ್ಷಮಿಸಿದರೂ ಸಹ ಅವರಿಗೆ ನಿಜವಾದಂತಹ ಸಮಾಧಾನವಿರಲಿಲ್ಲ. ಯಾಕಂದರೆ ಯಾಕೋಬನು ಸತ್ತು ಹೋದ ನಂತರ ಆ ದೂತರ ಮುಖಾಂತರ ಯೋಸೇಫನಿಗೆ ಒಂದು ಸುದ್ದಿಯನ್ನ ಕಳುಹಿಸುತ್ತಾರೆ, ಏನೆಂದರೆ ನಾವು ಮಾಡಿದಂತಹ ತಪ್ಪುಗಳಿಗೆ ನಮ್ಮನ್ನ ಕ್ಷಮಿಸು ಎಂಬುದಾಗಿ ಅವರು ಕೇಳಿಕೊಳ್ಳುತ್ತಾರೆ. ಆಗ ಯೋಸೇಫನು ಅವರನ್ನ ಕ್ಷಮಿಸಿದ್ದೇನೆ ಎಂಬುದಾಗಿ ಹೇಳುವಾಗ 50ನೇ ಅಧ್ಯಾಯದಲ್ಲಿ ಅವರು ನಿಜವಾದಂತಹ ಸಮಾಧಾನವನ್ನ, ಶಾಂತಿಯನ್ನ ಹೊಂದಿಕೊಳ್ಳುತ್ತಾರೆ. God forgives us when we genuinely repent. ನಾವು ನಿಜವಾಗಿ ಮಾನಸಾಂತರ ಪಡುವಾಗ ದೇವರು ನಮ್ಮನ್ನ ಕ್ಷಮಿಸುತ್ತಾನೆ. But that peace will come only when our repentance is genuine and we trust the word of God, that as we read in 1 John 1, that God is, if we confess our sin, God is just and faithful to forgive us for all our sins and cleanse us. ಆದರೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಜೀವಿತದಲ್ಲಿ ಶಾಂತಿ ಸಮಾಧಾನಗಳು ಯಾವಾಗ ಬರುತ್ತವೆ ಅಂದರೆ ನಾವು ಯೋಹನ್ನ ಸುವಾರ್ತೆ 1 ಯೋಹನ್ನ ಪತ್ರಿಕೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ಓದುವ ಪ್ರಕಾರ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನ ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುತ್ತಾನೆ ಎಂಬುದಾಗಿ ನಾವು ಮನಪೂರ್ವಕವಾಗಿ ಕ್ಷಮಾಪಣೆಯನ್ನು ಕೇಳುವಾಗ ನಮಗೆ ಶಾಂತಿ ಸಮಾಧಾನ ಸಿಕ್ಕುತ್ತದೆ. Because that genuine repentance and asking is not there, many a times we play game, we act like everything is okay, but that genuine brotherly love is lacking many times because we have not genuinely repented, we have never asked it, and that true reconciliation has not. ಆದರೆ ನಾವು ಯಥಾರ್ಥವಾಗಿ ಕ್ಷಮಾಪಣೆಯನ್ನ ಕೇಳದೆ ಕೇವಲ ಬಾಯಿ ಮಾತಿಗೆ ಕ್ಷಮಾಪಣೆಯನ್ನ ಕೇಳಿ ನಾವು ನಟಿಸುವ ರೀತಿಯಲ್ಲಿ ನಾವು ಕ್ಷಮಾಪಣೆಯನ್ನ ಕೇಳಿ ಜೀವಿಸುತ್ತಿರುವ ಕಾರಣ, ನಾವು ಯಥಾರ್ಥವಾಗಿ ಕ್ಷಮಾಪಣೆಯನ್ನ ಕೇಳದ ಕಾರಣ ನಮಗೆ ಕ್ಷಮಾಪಣೆ ಸಿಕ್ಕದೆ ನಮ್ಮ ಮನಸ್ಸಿನಲ್ಲಿ ನಮಗೆ ಸಮಾಧಾನವಿರುವುದಿಲ್ಲ. Joseph is an amazing character. ಯೋಸೇಫನು ಒಂದು ಅತ್ಯದ್ಭುತವಾದಂತಹ ವ್ಯಕ್ತಿತ್ವವಾಗಿದೆ. William MacDonald in one of his books says, Joseph reminds me of Jesus Christ. ವಿಲಿಯಂ ಮೆಕ್ಡೊನಾಲ್ಡ್ ಅವರು ತಮ್ಮ ಒಂದು ಪುಸ್ತಕದಲ್ಲಿ ಈ ರೀತಿ ಹೇಳುತ್ತಾರೆ, ಯೋಸೇಫನು ನನಗೆ ಯೇಸು ಕ್ರಿಸ್ತನನ್ನ ನೆನಪಿಸುತ್ತಾನೆ. Over 100 similarities between Joseph and Jesus Christ. ಯೋಸೇಫನಿಗೂ ಮತ್ತು ಯೇಸು ಕ್ರಿಸ್ತನಿಗೂ ಸುಮಾರು 100ಕ್ಕೂ ಹೆಚ್ಚು ಹೋಲಿಕೆಗಳನ್ನ ಅವರು ಕಂಡುಹಿಡಿಯುತ್ತಾರೆ. Even though Bible never calls Joseph a type of Jesus like David or Moses or Solomon. ದಾವೀದ, ಮೋಶೆ ಮತ್ತು ಸೊಲೊಮೋನನ ರೀತಿಯಲ್ಲಿ ಯೇಸು ಕ್ರಿಸ್ತನಿಗೆ ಯೋಸೇಫನನ್ನು ಹೋಲಿಸದೆ ಹೋದರು ಸತ್ಯವೇದವು. No, what I'm saying is that other people are the type of Jesus Christ, okay? But Bible never says Joseph is the type of Jesus. ನನ್ನ ಮಾತಿನ ಅರ್ಥವೇನೆಂದರೆ, ದಾವೀದ, ಮೋಶೆ ಮತ್ತು ಸೊಲೊಮೋನರನ್ನ ಸತ್ಯವೇದವು
ಒಂದು ರೀತಿಯಲ್ಲಿ ಯೇಸು ಕ್ರಿಸ್ತನಿಗೆ ಹೋಲಿಸುತ್ತದೆ ನೇರವಾಗಿ, ಆದರೆ ಯೋಸೇಫನನ್ನ ಎಲ್ಲಿಯೂ ನೇರವಾಗಿ ಯೇಸು ಕ್ರಿಸ್ತನಿಗೆ ಹೋಲಿಸಿಲ್ಲ. For example, Moses is like Jesus because he is faithful in the house of God. ಅದರ ಅರ್ಥ, ಉದಾಹರಣೆಗೆ ಮೋಶೆ ಯೇಸು ಕ್ರಿಸ್ತನ ರೀತಿಯಲ್ಲಿ ಇದ್ದಾನೆ, ಯಾಕಂದರೆ ಆತನು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. And that kind of statement is not there about Joseph, but we cannot miss the similarities which Joseph and Jesus Christ have. ಅಂತಹ ಯೋಸೇಫನ ಕುರಿತಾದಂತಹ ಯಾವ ಮಾತುಗಳನ್ನು ಸತ್ಯವೇದವು ನಮಗೆ ತಿಳಿಸದೆ ಹೋದಾಗ್ಯೂ ಯೋಸೇಫನಿಗೂ ಯೇಸು ಕ್ರಿಸ್ತನಿಗೂ ನಾವು ಅನೇಕ ಹೋಲಿಕೆಗಳನ್ನ ಕಾಣಬಹುದು ಸತ್ಯವೇದದಲ್ಲಿ. So it is the attitude of Christ that we see in the life of Joseph. ಯೋಸೇಫನ ಜೀವಿತದಲ್ಲಿ ಯೇಸು ಕ್ರಿಸ್ತನ ರೀತಿಯಲ್ಲಿದ್ದಂತಹ ಮನಸ್ಥಿತಿಯನ್ನು ನಾವು ಕಾಣುತ್ತೇವೆ. So as we close this study today, ನಾವು ಈ ಒಂದು ಆದಿಕಾಂಡ ಪುಸ್ತಕದ ಅಧ್ಯಯನವನ್ನ ಇಂದು ಮುಗಿಸುವಾಗ, I hope it has given you a desire to study more and see Christ in every book of the Bible. ಇದು ನಿಮ್ಮಲ್ಲಿ ಸತ್ಯವೇದದ ಪ್ರತಿ ಪುಸ್ತಕದಲ್ಲಿಯೂ ಯೇಸು ಕ್ರಿಸ್ತನನ್ನ ಹುಡುಕುವ ಆ ಒಂದು ಆಶೆಯನ್ನು ಹುಟ್ಟಿಸಿದೆ ಎಂಬುದಾಗಿ ನಾನು ನಂಬುತ್ತೇನೆ. So Jesus himself said that all the scripture speaks about me. ಯೇಸು ಕ್ರಿಸ್ತನು ತಾನೇ ಹೇಳಿದನು, ದೇವರ ವಾಕ್ಯ ಪ್ರತಿಯೊಂದು ನನ್ನ ಕುರಿತಾಗಿ ಸಾಕ್ಷಿ ನುಡಿಯುತ್ತವೆ. So just as we complete this and go on, I think most of you would like to continue the study. We will, Lord willing, next week we will start with the Exodus. ನಾವು ಈ ಒಂದು ಆದಿಕಾಂಡ ಪುಸ್ತಕದ ಅಧ್ಯಯನವನ್ನ ಮುಗಿಸುವಾಗ ನಿಮ್ಮಲ್ಲಿ ಬಹುಮಂದಿ ಈ ಒಂದು ಅಧ್ಯಯನವನ್ನ ಮುಂದುವರಿಸಬೇಕು ಎಂಬುದಾಗಿ ಬಯಸುತ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ. ದೇವರ ಚಿತ್ತ ಇರುವುದಾದರೆ ಮುಂದಿನ ನಾವು ವಿಮೋಚನಾ ಕಾಂಡ ಪುಸ್ತಕದ ಅಧ್ಯಯನವನ್ನ ಪ್ರಾರಂಭಿಸುತ್ತೇವೆ. These 5 books are very important. If you have a good understanding about it, it will be very easy to understand the rest of the books. Panchagrantha. ಈ ಒಂದು ಮೊದಲನೆಯ ಪಂಚಗ್ರಂಥಗಳು ಅದು ಅತ್ಯಂತ ಪ್ರಾಮುಖ್ಯವಾದದ್ದು, ಯಾಕಂದ್ರೆ ಇವುಗಳನ್ನ ಅರ್ಥ ಮಾಡಿಕೊಳ್ಳುವುದಾದರೆ ನಮಗೆ ಸತ್ಯವೇದವನ್ನ ಪರಿಪೂರ್ಣವಾಗಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯವಾಗುತ್ತದೆ. So I wanted to take a few minutes to look at the comparison and contrast between the first book of the Bible and the last book of the Bible. ಆದ್ದರಿಂದ ನಾನು ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ಸತ್ಯವೇದದ ಮೊದಲನೇ ಪುಸ್ತಕವಾದ ಆದಿಕಾಂಡಕ್ಕೂ ಮತ್ತು ಕಡೆಯ ಪುಸ್ತಕವಾದಂತಹ ಪ್ರಕಟಣೆಯ ಪುಸ್ತಕಕ್ಕೂ ಇರುವಂತಹ ಹೋಲಿಕೆಯನ್ನು ನಾನು ಇಲ್ಲಿ ತಿಳಿಸಲು ಬಯಸುತ್ತೇನೆ. ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು. There's comparison and contrast between the books. ಈ ಎರಡು ಪುಸ್ತಕಗಳಿಗಿರುವಂತಹ ಹೋಲಿಕೆ ಮತ್ತು ಅವುಗಳಿಗಿರುವಂತಹ ವ್ಯತ್ಯಾಸವನ್ನು ನಾವು ನೋಡಿಕೊಳ್ಳೋಣ. Just as Genesis is the book of the beginnings, ಆದಿಕಾಂಡ ಪುಸ್ತಕವು ಅದು ಎಲ್ಲವುಗಳ ಪ್ರಾರಂಭದ ಕುರಿತಾಗಿ ತಿಳಿಸುವುದಾದರೆ, Revelation is the book of the consummation, how everything comes to fruition or conclusion. ಆದರೆ ಪ್ರಕಟಣೆಯ ಪುಸ್ತಕವು ಎಲ್ಲವುಗಳ ಅಂತ್ಯವು ಹೇಗಾಗುತ್ತದೆ, ಎಲ್ಲವುಗಳ ಅಂತ್ಯ ಯಾವ ರೀತಿ ಆಗುತ್ತದೆ ಎಂಬುದನ್ನು ನಮಗೆ ತಿಳಿಸುತ್ತದೆ. There are many things, but I would like to point out 9 similarities and contrast between Genesis and Revelation. ಅನೇಕ ಇದರ ಕುರಿತಾಗಿ ಅಂಶಗಳು ನಮಗೆ ಇದ್ದರೂ ಸಹ ಆದಿಕಾಂಡ ಪುಸ್ತಕಕ್ಕೂ ಪ್ರಕಟಣೆಯ ಪುಸ್ತಕಕ್ಕೂ ಇರುವಂತಹ 9 ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ನಿಮಗೆ ತಿಳಿಸಲು ಬಯಸುತ್ತೇನೆ. All the creation of heaven and earth we see in the book of Genesis. ಆದಿಕಾಂಡ ಪುಸ್ತಕದಲ್ಲಿ ಭೂಮಿ ಆಕಾಶಗಳ ಸೃಷ್ಟಿ ಕಾರ್ಯದ ಕುರಿತಾಗಿ ನಾವು ಕಾಣುತ್ತೇವೆ. In the book of Revelation, ಆದರೆ ಪ್ರಕಟಣೆಯ ಪುಸ್ತಕದಲ್ಲಿ we see the destruction of the present heaven and earth. ಆದರೆ ಈಗ ಇರುವಂತಹ ಭೂಮಿ ಮತ್ತು ಆಕಾಶದ ನಾಶನದ ಕುರಿತಾಗಿ ನಾವು ಓದುತ್ತೇವೆ. And creation of new heaven and earth in chapter 21:1 of Revelation. ಅದೇ ರೀತಿಯಲ್ಲಿ ಪ್ರಕಟಣೆ 21ನೇ ಅಧ್ಯಾಯ 1ನೇ ವಚನದಲ್ಲಿ ಹೊಸ ಭೂಮಿ ಆಕಾಶಗಳ ನಿರ್ಮಾಣ ಅಥವಾ ಉತ್ಪತ್ತಿಯ ಕುರಿತಾಗಿ ಅಲ್ಲಿ ನಾವು ಓದುತ್ತೇವೆ. Secondly, ಎರಡನೇದಾಗಿ we see the start of Satan's reign on earth in Genesis chapter 3. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಭೂಮಿಯ ಮೇಲೆ ಸೈತಾನನ ಆಳ್ವಿಕೆಯ ಪ್ರಾರಂಭವನ್ನು ನಾವು ಕಾಣುತ್ತೇವೆ. How he came and deceived our
forefathers Adam and Eve, or Eve, and through Eve, Adam. ಆತನು ಹೇಗೆ ನಮ್ಮ ಆದಿ ತಂದೆ ತಾಯಿಗಳಾದಂತಹ ಹವ್ವ ಮತ್ತು ಆದಾಮರನ್ನ ಹವ್ವಳ ಮೂಲಕ ಆದಾಮನನ್ನ ಹೇಗೆ ಮೋಸಗೊಳಿಸಿದನು ಎಂಬುದನ್ನ ಕುರಿತಾಗಿ ಓದುತ್ತೇವೆ. But in Revelation 20:10, we see the destiny of Satan in the lake of fire. Please read Revelation 20 verse 10. ಆದರೆ ಪ್ರಕಟಣೆಯ ಪುಸ್ತಕ 20ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಅದೇ ಸೈತಾನನ ಅಂತ್ಯಸ್ಥಿತಿ, ಆತನ ಅಂತ್ಯ ಹೇಗಾಗುತ್ತದೆ ಎಂಬುದರ ಕುರಿತಾಗಿ ಓದುತ್ತೇವೆ. ದಯಮಾಡಿ ಓದಿರಿ. ಇದಲ್ಲದೆ ಅವರನ್ನು ಮರುಳುಗೊಳಿಸಿದ ಸೈತಾನನು ಬೆಂಕಿ ಗಂಧಗಳಿರುವ ಕೆರೆಯಲ್ಲಿ ದುಬ್ಬಲ್ಪಟ್ಟನು. ಅಲ್ಲಿ ಮೃಗವೂ ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ. ಅವರು ಹಗಲಿರುಳು ಯುಗ ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. Yeah, we know what is the destiny of Satan finally. ನಮಗೆ ಈಗ ಗೊತ್ತು ಸೈತಾನನ ಅಂತ್ಯಾವಸ್ಥೆ ಏನಾಗಿದೆ ಎಂಬುದನ್ನು. Do you know one thing, brothers and sisters? Satan also knows his time is very little. ನಿಮಗೆ ಒಂದು ವಿಷಯ ಗೊತ್ತಾ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸೈತಾನನಿಗೂ ಸಹ ಗೊತ್ತು ತನ್ನ ಸಮಯ ಕೊಂಚವೇ ಎಂಬುದಾಗಿ. We should be very aware of this. Our opportunities in this life is also for a short time. ನಾವು ಈ ಸಂಗತಿಗಳ ಕುರಿತಾಗಿ ಸ್ಪಷ್ಟತೆ ಉಳ್ಳವರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಏನಂದ್ರೆ ನಮಗೂ ಸಹ ನಮ್ಮ ಜೀವಿತದಲ್ಲಿರುವ ಅವಕಾಶಗಳು ಅದು ಅಲ್ಪವೇ. He is a defeated enemy. His head was crushed at the cross, and even though his final judgment is not yet done, but he will be eternally in the lake of fire. ಸೈತಾನನು ಒಬ್ಬ ಸೋಲಿಸಲ್ಪಟ್ಟಂತಹ ವೈರಿ ಅಥವಾ ಶತ್ರುವಾಗಿದ್ದಾನೆ. ಆತನ ತಲೆಯನ್ನ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಜಜ್ಜಿದ್ದಾನೆ. ಆದರೂ ಸಹ ಸೈತಾನನ ಅಂತ್ಯಸ್ಥಿತಿಯು ಈಗಲ್ಲ, ಮುಂದೆ ಆಗುವಂತದ್ದಾಗಿರುತ್ತದೆ, ಬೆಂಕಿ ಗಂಧಗಳುರಿಯುವ ಕೆರೆಯಲ್ಲಿ. He is a defeated enemy. We don't need to fear him, because he that is in us is greater than he that is in the world. ಆತನು ಒಬ್ಬ ಸೋತು ಹೋದಂತಹ ವೈರಿಯಾಗಿದ್ದಾನೆ. ಆತನ ಕುರಿತಾಗಿ ನಮಗೆ ಭಯಪಡುವ ಅವಶ್ಯಕತೆಯಿಲ್ಲ. ಯಾಕಂದರೆ ನಮ್ಮಲ್ಲಿರುವ ಆತನು ಈ ಲೋಕದಲ್ಲಿರುವ ಆತನಿಗಿಂತ ಅಥವಾ ಸೈತಾನನಿಗಿಂತ ಹೆಚ್ಚಿನವನಾಗಿದ್ದಾನೆ. Number 3, we see the entrance of sin in Genesis 3:1-7. ಆದಿಕಾಂಡ 3ನೇ ಅಧ್ಯಾಯ 1ರಿಂದ 7ನೇ ವಚನಗಳವರೆಗೆ ನಾವು ಪಾಪದ ಪ್ರವೇಶ ಭೂಮಿಯ ಮೇಲೆ ಹೇಗಾಯಿತು ಎಂಬುದರ ಕುರಿತಾಗಿ ಓದುತ್ತೇವೆ. In Revelation 21:27, we see sin will be banished forever. 21:27. Please read it. ಆದರೆ ಪ್ರಕಟಣೆಯ ಪುಸ್ತಕ 21ನೇ ಅಧ್ಯಾಯ 27ನೇ ವಚನದಲ್ಲಿ ಪಾಪವು ಹೇಗೆ ಈ ಲೋಕದಿಂದ ಅಥವಾ ಭೂಮಿಯಿಂದ ಕಿತ್ತು ಹಾಕಲ್ಪಡುತ್ತದೆ ಎಂಬುದನ್ನು ನಾವು ಓದುತ್ತೇವೆ. ದಯಮಾಡಿ ಓದಿರಿ. ಅದರಲ್ಲಿ ಒಲೆಯಾದದ್ದೊಂದು ಸೇರುವುದಿಲ್ಲ, ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವವನು ಸೇರುವುದಿಲ್ಲ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದವೆಯೋ ಅವರು ಮಾತ್ರ ಸೇರುವರು. Sin will be removed and put where it belongs, in the lake of fire. ಪಾಪವು ಅದು ತೆಗೆದು ಹಾಕಲ್ಪಡುತ್ತದೆ ಮತ್ತು ಅದಕ್ಕೆ ತಕ್ಕದಾದಂತಹ ಸ್ಥಳವಾದಂತಹ ಬೆಂಕಿಯ ಕೆರೆಯಲ್ಲಿ ಅದು ಹಾಕಲ್ಪಡುತ್ತದೆ. They will be suffering forever and ever. Both Satan and the Antichrist and the false prophet and all mankind who followed down. ಸೈತಾನನು ಸುಳ್ಳು ಮತ್ತು ಅವರನ್ನ ಹಿಂಬಾಲಿಸಿದಂತ ಎಲ್ಲ ಮಾನವ ಜನಾಂಗವು ಸದಾ ಕಾಲಕ್ಕೂ ನಿತ್ಯಕ್ಕೂ ಬೆಂಕಿ ಗಂಧಗಳುರಿಯುವ ಕೆರೆಯಲ್ಲಿ ಯಾತನೆ ಪಡುತ್ತಾರೆ. We know from Matthew 25 that the lake of fire is not prepared for man. ಮತ್ತಾಯನ ಸುವಾರ್ತೆ 25ನೇ ಕೆರೆಯನ್ನ ದೇವರು ಮಾನವನಿಗಾಗಿ ನಿರ್ಮಿಸಿಲ್ಲ. But kingdom of God is prepared for God's children. ಆದರೆ ದೇವರ ರಾಜ್ಯವು ಆತನ ಮಕ್ಕಳಿಗಾಗಿ ಅದು ಸಿದ್ಧ ಮಾಡಲ್ಪಟ್ಟಿದೆ. Heaven and hell both are prepared, but the difference is heaven is prepared for his people, hell is prepared for devil and his angels, but man chose to go there because of the wrong choice they make, or rejecting the wonderful, so great salvation.
ಪರಲೋಕವು ಮತ್ತು ನರಕವು ಅದು ಸೃಷ್ಟಿ ಮಾಡಲ್ಪಟ್ಟಿದೆ, ಅದು ಸಿದ್ಧ ಮಾಡಲ್ಪಟ್ಟಿದೆ. ಯಾರಿಗಾಗಿ ಅಂದರೆ ಪರಲೋಕವು ದೇವರ ಮಕ್ಕಳಿಗಾಗಿಯೂ ಮತ್ತು ನರಕ ಅಥವಾ ಬೆಂಕಿ ಗಂಧಕಗಳಿರುವ ಕೆರೆಯು ಸೈತಾನನಿಗಾಗಿಯೂ ಆತನ ದೂತರಿಗಾಗಿಯೂ ಸಿದ್ಧ ಮಾಡಲ್ಪಟ್ಟಿದೆ. ಆದರೆ ಮಾನವನು ತನ್ನ ಸ್ವಂತ ನಿರ್ಧಾರದ ಮೂಲಕ ಆತನು ದೇವರ ರಕ್ಷಣೆಯನ್ನ ತಿರಸ್ಕರಿಸಿ ಬೆಂಕಿ ಗಂಧಕಗಳಿರುವ ಕೆರೆಗೆ ಹೋಗುವ ನಿರ್ಧಾರವನ್ನ ತಾನೇ ಮಾಡಿಕೊಳ್ಳುತ್ತಾನೆ. Man end up in the lake of fire not because of their sin but their rejection of the Savior. This is an important message we should tell when we share the gospel. ಮಾನವನು ತನ್ನ ಪಾಪದ ನಿಮಿತ್ತ ಆತನು ಬೆಂಕಿ ಗಂಧಕಗಳಿರುವ ಕೆರೆಗೆ ಹೋಗುವುದಿಲ್ಲ, ಬದಲಾಗಿ ಆ ಪಾಪದಿಂದ ಬಿಡುಗಡೆಯನ್ನ ಸಿದ್ಧ ಮಾಡಲ್ಪಟ್ಟಿರುವಂತಹ ಯೇಸು ಕ್ರಿಸ್ತನನ್ನ ರಕ್ಷಕನನ್ನ ತಿರಸ್ಕರಿಸುವ ಮೂಲಕ ಅವರು ನರಕಕ್ಕೆ ಹೋಗುತ್ತಾರೆ. ಈ ಸತ್ಯವನ್ನೇ ನಾವು ನಮ್ಮ ಸುತ್ತಮುತ್ತಲಿನ ಜನರೊಟ್ಟಿಗೆ ಹಂಚಿಕೊಳ್ಳಬೇಕು. Fourthly, we see the pronouncing of the curse on creation in Genesis 3:17 to 19. ನಾಲ್ಕನೆಯದಾಗಿ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 14ರಿಂದ 17ನೇ ವಚನಗಳವರೆಗೆ ನಾವು ಭೂಮಿಯ ಮೇಲೆ 17ರಿಂದ 19ನೇ ವಚನ, ಆದಿಕಾಂಡ 3:17ರಿಂದ 19ನೇ ವಚನಗಳವರೆಗೆ ಭೂಮಿಗೆ ಕೊಡಲ್ಪಟ್ಟಂತಹ ಶಾಪದ ಕುರಿತಾಗಿ ನಾವು ಓದುತ್ತೇವೆ. But read Revelation 22:3. ಆದರೆ ಪ್ರಕಟಣೆ 22ನೇ ಅಧ್ಯಾಯ 3ನೇ ವಚನವನ್ನು ಓದಿರಿ. ಇನ್ನು ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ. Yeah, the curse will be removed forever and ever for God's children. ಆದರೆ ದೇವರು ಶಾಪಗ್ರಸ್ತವಾದದೆಲ್ಲವನ್ನ ನಿತ್ಯ ನಿತ್ಯಕ್ಕೂ ತನ್ನ ಜನರಿಗಾಗಿ ತೆಗೆದು ಹಾಕುತ್ತಾನೆ. Number 5. 5ನೇದಾಗಿ we see the right to the tree of life forfeited in the Garden of Eden. ಏದೆನ್ ವನದಲ್ಲಿ ಆ ಜೀವದಾಯಕ ವೃಕ್ಷಕ್ಕೆ ಹೋಗುವ ದಾರಿಯನ್ನ ಅಥವಾ ಅದರ ಹಕ್ಕನ್ನ ಮಾನವನಿಂದ ಕಸಿದುಕೊಳ್ಳಲಾಗುತ್ತದೆ. But when we come to Revelation, ಆದರೆ ನಾವು ಪ್ರಕಟಣೆಯ ಪುಸ್ತಕಕ್ಕೆ ಬರುವಾಗ access to the tree of life is restored. Revelation 22 verse 2 and verse 19 we read about the tree of life. ಆದರೆ ಪ್ರಕಟಣೆಯ ಪುಸ್ತಕಕ್ಕೆ ಬರುವಾಗ ಆ ಜೀವದಾಯಕ ವೃಕ್ಷಕ್ಕೆ ಹೋಗುವ ದಾರಿಯನ್ನ ದೇವರು ತನ್ನ ಮಕ್ಕಳಿಗೆ ಕೊಡುತ್ತಾನೆ. ಅದನ್ನ ನಾವು ಪ್ರಕಟಣೆ 22ನೇ ಅಧ್ಯಾಯ 2ನೇ ವಚನ ಮತ್ತು 19ನೇ ವಚನದಲ್ಲಿ ನಾವು ಓದುತ್ತೇವೆ. Number 6. 6ನೇದಾಗಿ we see the eviction of man from the Garden of Eden in Genesis 3:24. Adam and Eve were sent out from the garden. ಆದಿಕಾಂಡ 3ನೇ ಅಧ್ಯಾಯ 24ನೇ ವಚನಕ್ಕೆ ಬರುವಾಗ ದೇವರು ಆದಾಮ ಅವರನ್ನ ಆ ಏದೆನ್ ವನದಿಂದ ಹೊರಗೆ ದಬ್ಬುವುದನ್ನು ನಾವು ನೋಡುತ್ತೇವೆ. But in Revelation 22:1 to 7 we see man welcome back to the paradise or to heaven. ಆದರೆ ಪ್ರಕಟಣೆಯ ಪುಸ್ತಕ 22ನೇ ಅಧ್ಯಾಯ 1ರಿಂದ 7ನೇ ವಚನಗಳವರೆಗೆ ಹೋಗುವಾಗ ನಾವು ದೇವರು ಮತ್ತೆ ಮಾನವನನ್ನ ತನ್ನ ಸನ್ನಿಧಿಗೆ ಅಥವಾ ಪರಲೋಕಕ್ಕೆ ಸ್ವಾಗತಿಸುವುದನ್ನು ನಾವು ಅಲ್ಲಿ ಕಾಣುತ್ತೇವೆ. Number 7, we see the entrance of death into the world in Genesis 2:17. God said, "The day you eat, you will die." Chapter 5 is an obituary. This man lived this much, and then he had children, and then he died. The next man, he lived this much, had produced children, then he died. It's an obituary, Genesis 5. 7ನೆಯ ಅಂಶ ನಾವು ಆದಿಕಾಂಡ 2ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ, ನೀನು ಈ ಹಣ್ಣನ್ನ ತಿಂದ ದಿನ ಸತ್ತೇ ಹೋಗುವಿ ಎಂಬುದಾಗಿ ಹೇಳಿದ್ದ ಆ ಮಾತು 5ನೇ ಅಧ್ಯಾಯಕ್ಕೆ, ಆದಿಕಾಂಡ 5ನೇ ಅಧ್ಯಾಯಕ್ಕೆ ಬರುವಾಗ ನಿಜವಾಗುವುದನ್ನು ನಾವು ಕಾಣುತ್ತೇವೆ. ಇಂಥವನು ಬದುಕಿದನು ಸತ್ತನು, ಇಂಥವನು ಬದುಕಿದನು ಸತ್ತನು ಎಂಬುದಾಗಿ ಅನೇಕರ ಮರಣ ವಾರ್ತೆಯನ್ನ ನಾವು ಅಲ್ಲಿ ಕಾಣುತ್ತೇವೆ. And finally, even a man like Joseph, he died and there was a coffin in Egypt. ಕಡೆಯದಾಗಿ ಯೋಸೇಫನಂತಹ ವ್ಯಕ್ತಿಯು ಸಹ ಆತನು ಮರಣ ಹೊಂದುವುದನ್ನು ನಾವು ಕಾಣುತ್ತೇವೆ. 50ನೇ ಅಧ್ಯಾಯಕ್ಕೆ ಬರುವಾಗ ಅಂತ್ಯದಲ್ಲಿ ಐಗುಪ್ತ ದೇಶದಲ್ಲಿ ಒಂದು ಮರಣ ಪೆಟ್ಟಿಗೆಯನ್ನ ಅಥವಾ ಮೃತದೇಹದ ಪೆಟ್ಟಿಗೆಯನ್ನು ನಾವು ಕಾಣುತ್ತೇವೆ. Unless the Lord Jesus Christ come
in the rapture to take us, we will all go through, if the Lord tarries, we will go through that experience of physical death. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಒಂದು ವೇಳೆ ಬರುವುದನ್ನ ತಡ ಮಾಡುವುದಾದರೆ, ಮಧ್ಯಾಕಾಶಕ್ಕೆ ಬರುವುದನ್ನ ತಡ ಮಾಡುವುದಾದರೆ, ನಾವೆಲ್ಲರೂ ಆ ದೈಹಿಕ ಮರಣವೆಂಬಂತಹ ಆ ಸಂಗತಿಯನ್ನು ನಾವು ದಾಟಿ ಹೋಗಬೇಕಾಗುತ್ತದೆ. You and I prepared for his coming rapture or our departure. It could happen any moment. So let us be always prepared for one of these two events. ನಾನು ನೀವು ಹಾಗಾದರೆ ಈ ಎರಡು ಸಂಗತಿಗಳಲ್ಲಿ ಒಂದಕ್ಕೆ ಸಿದ್ಧರಿದ್ದೇವೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಯೇಸು ಕ್ರಿಸ್ತನ ಬರೋಣ ಎಂದು ಆಗುವುದಾದರೆ ಮಧ್ಯಾಕಾಶಕ್ಕೆ ನಾವು ಒಯ್ಯಲ್ಪಡಲಿಕ್ಕೆ ಸಿದ್ಧರಿದ್ದೇವಾ, ಅಥವಾ ಅದಕ್ಕಿಂತ ಮುಂಚೆ ನಮ್ಮ ಮರಣವಾಗುವುದಾದರೆ ನಾವು ದೇವರ ಬಳಿಗೆ ಹೋಗಲಿಕ್ಕೆ ಸಿದ್ಧರಿದ್ದೇವ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. But when we come to Revelation 21:4, death is forever removed. Death is the last enemy. We read in 1 Corinthians 15. ನಾವು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ನಾವು ಓದುವ ಪ್ರಕಾರ, ಆ ಪ್ರಕಟಣೆಯ ಪುಸ್ತಕ 21ನೇ ಅಧ್ಯಾಯ 24ನೇ ವಚನದಲ್ಲಿ, 4ನೇ ವಚನ, 4th verse. 4ನೇ ವಚನ, Death is removed. ಪ್ರಕಟಣೆ 21ನೇ ಅಧ್ಯಾಯ 4ನೇ ವಚನದಲ್ಲಿ, ಮರಣವು ಕಡೆಯ ಶತ್ರುವಾಗಿ ಅದು ನಿವೃತ್ತಿ ಹೊಂದುತ್ತದೆ ಎಂಬುದಾಗಿ ನಾವು ಕಾಣುತ್ತೇವೆ. 21:4, please read it. ಪ್ರಕಟಣೆ 21ನೇ ಅಧ್ಯಾಯ 4ನೇ ವಚನ ದಯಮಾಡಿ ಓದಿರಿ. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವೆನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದೆಲ್ಲ ಇಲ್ಲದೆ ಹೋಯಿತು. How you wept in the death of a dear one. ನಿಮ್ಮ ಪ್ರಿಯರ ಸಾವಿನಲ್ಲಿ ನೀವು ಅತ್ತಿರಬಹುದು. How much tears is shed on this earth because of death. ಮರಣದ ನಿಮಿತ್ತ ನಾವು ಭೂಲೋಕದಲ್ಲಿ ಎಷ್ಟು ಕಣ್ಣೀರು ಹಾಕುತ್ತೇವಲ್ಲವೇ? But a day is coming, death will be no more. It will be forever removed. ಆದರೆ ಒಂದು ದಿನ ಬರುತ್ತದೆ, ಮರಣವು ಇರುವುದೇ ಇಲ್ಲ, ಅದು ನಿರಂತರಕ್ಕೂ ತೆಗೆದುಹಾಕಲ್ಪಡುತ್ತದೆ. Number 8, we see the first marriage of Adam in chapter 4, in chapter 2 of Genesis. 8ನೇದಾಗಿ ನಾವು ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಮೊದಲನೆಯ ಪುರುಷನಾದಂತಹ ಆದಾಮನ ಮದುವೆಯ ಕುರಿತಾಗಿ ಓದುತ್ತೇವೆ. In Revelation 19, we see the last wedding, the wedding of the Lamb of God with the church. ಪ್ರಕಟಣೆಯ ಪುಸ್ತಕ 19ನೇ ವಚನದಲ್ಲಿ ನಾವು ಕಡೆಯ ಮದುವೆಯ ಕುರಿತಾಗಿ ನಾವು ಓದುತ್ತೇವೆ. ಯಜ್ಞದ ಕುರಿಯಾದ ಆತನ ಮದುವೆ, ವಿವಾಹ, ಅದು ಸಭೆ ಎಂಬಂತ ಮೊದಲಗಿತ್ತಿಯೊಟ್ಟಿಗೆ. He is also called the last Adam. ಆತನನ್ನು ಸಹ ಕಡೆಯ ಆದಾಮನು ಎಂಬುದಾಗಿ ಕರೆಯಲಾಗುತ್ತದೆ. 9th, we see sorrow comes to mankind through sin in Genesis 3. 9ನೆಯ ಅಂಶ, ದುಃಖ ಎಂಬಂಥದ್ದು ಮಾನವನ ಜೀವಿತದಲ್ಲಿ ಪಾಪದ ಮೂಲಕ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಪ್ರವೇಶಿಸುತ್ತದೆ. But Revelation 21:4 says sorrow will also be gone, eliminated. ಆದರೆ ಪ್ರಕಟಣೆ 21ನೇ ಅಧ್ಯಾಯ 4ನೇ ವಚನವು ದುಃಖವೂ ಸಹ ಮಾನವನಿಂದ, ಆತನ ಜೀವಿತದಿಂದ ತೆಗೆದುಹಾಕಲ್ಪಡುತ್ತದೆ. Read 21:4. 21ನೇ ಅಧ್ಯಾಯ 4ನೇ ವಚನವನ್ನ ಮತ್ತೊಮ್ಮೆ ಓದಿರಿ. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. No sorrow, no curse, no death. Can you imagine a life like that? ಕಣ್ಣೀರಾಗಲಿ ದುಃಖವಾಗಲಿ ಮರಣವಾಗ್ದಿವೆ. That is what our destiny is. When Satan and all those who followed, they will be in a lake of fire, tormented. They will be weeping and gnashing their teeth. What a future God has kept for you and me. ನಮ್ಮ ಅಂತ್ಯಾವಸ್ಥೆಯು ಇದೇ ಆಗಿರುತ್ತದೆ. ಸೈತಾನನ ದೂತರು, ಆತನನ್ನು ಹಿಂಬಾಲಿಸಿದಂತಹ ಮಾನವರೆಲ್ಲರೂ ಆ ಬೆಂಕಿ ಗಂಧಕಗಳು ಉರಿಯುವ ಕೆರೆಯಲ್ಲಿ ಯಾತನೆ ಪಡುತ್ತಾ
ಹಲ್ಲು ಕಡಿಯುತ್ತಾ ಅವರು ನಿರಂತರಕ್ಕೂ ಅಲ್ಲಿ ದುಃಖಿಸುತ್ತಿರುವಾಗ ದೇವರ ಮಕ್ಕಳಾದಂತಹ ನನಗೆ ನಿಮಗೆ ಎಂತಹ ಸೌಭಾಗ್ಯವನ್ನ ಆಶೀರ್ವಾದವನ್ನ ದೇವರು ಇಟ್ಟಿದ್ದಾನೆ ಯೋಚಿಸಿರಿ. So that is the end of the book, study of the book of Genesis here. ಆದ್ದರಿಂದ ಆದಿಕಾಂಡ ಪುಸ್ತಕದ ಅಧ್ಯಯನವನ್ನ ನಾವು ಇಲ್ಲಿಗೆ ಮುಗಿಸುತ್ತೇವೆ.